ಹೋಗಿದ್ದೀನಿ, ಇಲ್ಲಿ ಗಾಳಿ ತಗೊಂಡೋಗಿ ಬಂದಿಲ್ಲ. ಗೊತ್ತಿಲ್ಲ ನನಗೆ, ನಾನು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ, ಅದ್ರ ಬಗ್ಗೆ ನಂದೇನು ರಿಯಾಕ್ಷನ್ ಇಲ್ಲ. ಅಂದರೆ ಏನೋ ಇದು ನಡೀತಾ ಇದೆ ಸರ್, ಈಗ ಏನೋ ಚೇಂಜಸ್ ನನಗೇನು ಗೊತ್ತಿಲ್ಲ. ಸರ್, ಈಗ ಪ್ರವಾಸ ಹೊರಟಿದ್ದಾರೆ, ಫಾರಿನ್ ಪ್ರವಾಸ, ಎಲ್ಲ ಶಾಸಕರು 22 ಜನ ಶಾಸಕರು ಅವರವರ ಇಚ್ಛೆ ಇವರೇ, ಅದ್ರ ಬಗ್ಗೆ ಇಲಾಖೆ ವತಿಯಿಂದ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಜವಾಗಿ ನನಗೆ ಗೊತ್ತಿಲ್ಲ. ಗೊತ್ತಿರೋ ಸಬ್ಜೆಕ್ಟ್ ಆದರೆ ನಾನು ಕಾಮೆಂಟ್ ಮಾಡ್ಬೋದು. ಅಲ್ಲ, ಒಂದ್ ಕಡೆ ಸಿಎಂ ಅವರು ಹೇಳ್ತಾರೆ ಅವರವರು ಪರ್ಸನಲ್ ಖರ್ಚಲ್ಲಿ ಹೋಗ್ತಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ. ಫ್ಯಾಕ್ಟ್ ಏನು ಅಂತ ನನಗೆ ಗೊತ್ತಿಲ್ಲ. ಫ್ಯಾಕ್ಟು ತಿಳ್ಕೊಳ್ದೆ ರಿಯಾಕ್ಟ್ ಮಾಡೋದು ನಾವು ಸರಿ ಇಲ್ಲ. ನನಗೆ ಅದ್ರ ವಾಸ್ತವಾಂಶ ಏನು ಅನ್ನೋದು, ಆ ವಿಷಯದಲ್ಲಿ ಪ್ರವಾಸದ ವಾಸ್ತವಾಂಶಗಳೇನು ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಇಲಾಖೆಯಲ್ಲಿ ಸಂಪೂರ್ಣ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಸಮಯ ಸಾಲೋದಿಲ್ಲ. ಇಲಾಖೆಯಲ್ಲಿ ಪೆಂಡಿಂಗ್ ಇರೋ ಕೆಲಸಗಳು ಮಾಡೋದಕ್ಕೆ ನನಗೆ ಸಮಯ ಸಾಲೋದಿಲ್ಲ. ಇನ್ನು ಯಾರು ಎಲ್ಲಿಗೆ ಪ್ರವಾಸ ಹೋಗ್ತಾ ಇದ್ದಾರೆ, ಯಾವುದ್ರಲ್ಲಿ ಹೋಗ್ತಾ ಇದ್ದಾರೆ, ಸ್ವಲ್ಪ ಅಷ್ಟು ಮಾಹಿತಿ ನನಗೆ ಇಲ್ಲ. ಯಾಕಂದರೆ ಇಲಾಖೆಯಲ್ಲಿ ನಮ್ಮದು ಅಷ್ಟು ಕೆಲಸ ಇದೆ. ಎಷ್ಟು ಮಾಡಿದರೂ ಮುಗಿಲಾರ್ದಷ್ಟು ಕೆಲಸ ನಂದೇ ಇರೋವಾಗ ಇನ್ನೊಬ್ಬರ ಕೆಲಸದಲ್ಲಿ ಉಸಾಬಾರಿ ಮಾಡೋದು ನನಗೆ ಅಷ್ಟು ಸಮಯ ಅವಕಾಶ. ಕಾಮಗಾರಿಗಳಿಗೆ ಹಣ ಹೊಂದಿಸಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ವಿಷಯ ಗೊತ್ತಿಲ್ಲ ನನಗೆ. ವಿಷಯ ಗೊತ್ತಿಲ್ಲದೆ ನಾನು ಮಾತಾಡೋಕ್ಕಾಗೋದಿಲ್ಲ. ಅವರು 5 ವರ್ಷ ಇವರೇ ಸಿಎಂ ಆಗಿರ್ತಾರೆ, ಎಲ್ಲ ಕಡೆ ಚರ್ಚೆ ಆಗ್ತಿದೆ ಸರ್. ಸಾರ್ವಜನಿಕವಾಗಿ ಚರ್ಚೆ ಮಾಡೋ ವಿಷಯಗಳು ಅವರು ಜನ ಚರ್ಚೆ ಮಾಡ್ತಾರೆ. ಅದಕ್ಕೆ ಆ ಚರ್ಚೆಗೆ ನಾನು ಹೊಸದಾಗಿ ವ್ಯಾಖ್ಯಾನ ಸೇರಿಸಲಿಕ್ಕೆ ನನ್ನ ಹತ್ರ ಅಂತೂ ಏನೂ ಇಲ್ಲ. DCM ಅವರಿಗೆ ಸಿಟ್ಟರ್ಸಿದ್ದಾನೆ. ಅವ್ರು ಹೇಳಿದ್ರು ನಾನು ಯಾಕೆ ಹೇಳಬೇಕು? ಅದು ಅವ್ರು ಹೇಳಿದ್ದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ನಂದೇನಾದರೂ ಅಭಿಪ್ರಾಯ ಇದ್ದರೆ ನಾನು ನಿಮ್ಮ ಹತ್ರ ಹೇಳ್ಬೋದು. ಇನ್ನೊಬ್ರು ಹೇಳಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡೋ ಹಾಗಿದ್ರೆ ನನ್ನತನ ಏನು ಉಳಿಯುತ್ತೆ? ನಾನು ಏನಿದ್ರು ನನ್ನ ವಿಚಾರ ಹೇಳ್ಬೋದು. ರಾಹುಲ್ ಗಾಂಧಿ ಬರ್ತಾರೆ ಎಲ್ಲಿ? ಇಲ್ಲ ಇಲ್ಲ ಇಲ್ಲ. ಇದು ರಾಜ್ಯ ಸರ್ಕಾರ, ನಾವು ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಸುಮಾರು 6,500 ವಸತಿ ಪ್ರದೇಶಗಳು. ವಾಸ್ತವದಲ್ಲಿ ಇವೆಲ್ಲ ಗ್ರಾಮನೇ, ಆದರೆ ದಾಖಲೆಯಲ್ಲಿ ಎಲ್ಲೂ ಕೂಡ ಗ್ರಾಮ ಅಂತ ಇರಲಿಲ್ಲ. ಅವಕ್ಕೆ ರೆಕಾರ್ಡೇ ಇಲ್ಲ. ದಾಖಲೆಯಲ್ಲಿ ಎಲ್ಲೂ ಕೂಡ ಹಳ್ಳಿ ಅಂತಲೂ ಇಲ್ಲ, ಗ್ರಾಮ ಅಂತಲೂ ಇಲ್ಲ. ಸೊ ದಾಖಲೆ ರಹಿತ ವಸತಿ ಪ್ರದೇಶಗಳು 6,500 ಇದ್ದಾವೆ. ಅವುಗಳಿಗೆಲ್ಲ ಒಂದು ಶಾಶ್ವತ ಪರಿಹಾರ ಕೊಟ್ಟು ಕಾನೂನಿನಲ್ಲಿ ಅವುಗಳನ್ನು ಗ್ರಾಮ ಅಂತ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡೋ ಜನಗಳಿಗೆ ಇವತ್ತುವರೆಗೂ ದಾಖಲೆ ಇಲ್ಲ. ಅವರು ಇಲ್ಲ ಪ್ರೈವೇಟ್ ಲ್ಯಾಂಡಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇಲ್ಲ ಗೌರ್ಮೆಂಟ್ ಲ್ಯಾಂಡಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಮನೆ ಕಟ್ಟಿ 30 ವರ್ಷದಿಂದ 150 ವರ್ಷ ಹಿಂದೆ ಕಟ್ಟಿರೋ ಮನೆಗಳು ಇವೆಲ್ಲ. ಆದರೆ ಇಲ್ಲಿವರೆಗೂ ಅವಕ್ಕೆ ಹಕ್ಕುಪತ್ರ ಇರಲಿಲ್ಲ, ದಾಖಲೆ ಇರಲಿಲ್ಲ. ಅಂತಹ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನು ಗುರುತಿಸಿ ಅವಕ್ಕೆ ಕಂದಾಯ ಗ್ರಾಮದ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರೋ ಮನೆಗಳ ಕುಟುಂಬಗಳಿಗೆ ಆ ಮನೆಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಂದಾಯ ಗ್ರಾಮ ಯೋಜನೆ ಅಡಿಯಲ್ಲಿ. ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸುಮಾರು 2,20,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರವನ್ನು ಕೊಡುವಂಥದ್ದು ಮಾಡ್ತಾ ಇದ್ದೇವೆ. ಅದರಲ್ಲಿ 1,10,000 ಹೋದ ವರ್ಷ ಮೇ ತಿಂಗಳಲ್ಲಿ ಕೊಟ್ಟಿದ್ದೇವೆ. ಹೋದ ವರ್ಷ ಮೇ ತಿಂಗಳ ನಂತರ ಮತ್ತೆ 1,06,000 ಕುಟುಂಬಗಳಿಗೆ ಈಗ ಹಕ್ಕುಪತ್ರ ತಯಾರು ಮಾಡಿದ್ದೇವೆ. ಇದನ್ನು ನಾವು ಫೆಬ್ರವರಿ 14ನೇ ತಾರೀಕು ಹಾವೇರಿಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಸಮಾಜದ ಬಡವರ್ಗಕ್ಕೆ ಸೇರಿದಂತಹ ಜನ. ಸ್ವಂತ ಜಾಗ ಇಲ್ಲದೆ ಭಾಳ ಹಿಂದೆ ಎಲ್ಲೋ ಕೆಲವು ಕಡೆ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು ಊರಾಗೋಗಿದೆ, ಕೆಲವು ದೊಡ್ಡ ಊರುಗಳಾಗೋಗಿದೆ. ಆದರೆ ಇಲ್ಲಿವರೆಗೂ ದಾಖಲೆ ಇರಲಿಲ್ಲ. ಅತಂತ್ರದಲ್ಲೇ ಬದುಕಿ ಬಂದಿದ್ದಾರೆ. ಅಂಥವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಸೊ 1,06,000 ಕುಟುಂಬಕ್ಕೆ ಹಾವೇರಿಯಲ್ಲಿ ಹಕ್ಕುಪತ್ರ ಕೊಡ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ನಮ್ಮ ಸರ್ಕಾರ 1,000 ದಿನಗಳನ್ನು ಕೂಡ ಪೂರೈಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮ ಸರ್ಕಾರದ ಸೇವೆಯನ್ನು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾಗಿ ಕೆಲಸ ಮಾಡಿದ ಮುಖ್ಯಮಂತ್ರಿಗಳಿದ್ದಾರೆ. ಅವೆಲ್ಲ ಹಿನ್ನೆಲೆಯಲ್ಲಿದೆ. ಆದರೆ ಕಾರ್ಯಕ್ರಮ ಇರುವಂತಹದ್ದು ಜನಗಳಿಗೆ ಹಕ್ಕುಪತ್ರ ವಿತರಣೆ, 1000 ದಿನಗಳ ಸೇವೆಯ ಸಮರ್ಪಣೆ. ಇದರಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ಸಂಸದರು ಎಲ್ಲ ಭಾಗವಹಿಸ್ತಾರೆ.
ನಾವು ಮಾಡಿರೋ ಕೆಲಸ ಜನಗಳಿಗೆ ತಲುಪಿಸುವಂಥ ಕಾರ್ಯಕ್ರಮ. ಸರ್, ಹಿಂದೆ ಎಸ್.ಎಂ. ಕೃಷ್ಣರ ಅವಧಿಯಲ್ಲಿ ಮಲೆನಾಡಿನಲ್ಲಿ ಕಾನೂನು ಸೊಪ್ಪಿನ ಬೆಟ್ಟ ಅದು 53 ಅಡಿ ಹಕ್ಕುಪತ್ರಗಳನ್ನ ಕೊಡ್ತಾರೆ, ಜಮೀನು ಕೊಡ್ತಿದ್ರು, ಮನೆಗಳು ಕೊಡ್ತಾ ಇದ್ರು. 2010 ನಂತರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಜನ ಈಗಲೂ ಕೂಡ ವಾಸರಿಗೆ ಹಕ್ಕುಪತ್ರ ಸಿಗ್ತಾರೆ. 2010ರಿಂದ ಈ ಕಡೆ ಆ ಸಮಸ್ಯೆ ಆಗಿದೆ. ಅದಕ್ಕೆ ಏನಾದ್ರು ಪರಿಹಾರ ಸಿಗ್ಬೋದು? ಫಾರೆಸ್ಟು ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸಹಮತಿಯನ್ನು ಕೊಡ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಸಹಮತಿ ಸಿಕ್ಕಿದ್ರೆ ನಾವು ಕೂಡ ಅದನ್ನು ಹಕ್ಕುಪತ್ರ ಕೊಡಲಿಕ್ಕೇನು ಅಡ್ಡಿ ಇಲ್ಲ. ಆದರೆ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟು ಡೈರೆಕ್ಷನ್ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇವಕ್ಕೆ ಸಹಮತಿ ಕೊಡದೇ ಇರೋದ್ರಿಂದ ಈಗ ಅವುಗಳನ್ನು ಪ್ರೋಸೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಮಸ್ಯೆ ಇದೆ. ಬಟ್ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಏನಾದರೂ ಪರಿಹಾರ ಸಿಕ್ಕಿದರೆ ಮಾಡ್ಬೋದೇ ಬಿಟ್ಟರೆ ಕಾನೂನನ್ನು ಉಲ್ಲಂಘನೆ ಮಾಡೋದ್ರಿಂದ ನಾವು ಜನಕ್ಕೆ ನಿಜವಾಗಿ ಏನು ಅನುಕೂಲ ಮಾಡೋಕ್ಕಾಗೋದಿಲ್ಲ. ಅವ್ರನ್ನ ಇನ್ನಷ್ಟು ಸಮಸ್ಯೆಯ ಸುಳಿಗೆ ನಾವೇ ಸಿಕ್ಕಿಸ್ದಂಗೆ ಆಗುತ್ತೆ. ಆ ರೀತಿ ಮಾಡುವಂಥದ್ದು ಕೂಡ ಸೂಕ್ತ ಅಲ್ಲ. ನೋಡೋಣ, ಫಾರೆಸ್ಟ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ಫಾರೆಸ್ಟ್ನವರು ಇದಕ್ಕೆ ಇಲ್ಲ, ಇದು ಕೊಡೋಕ್ಕೆ ಬರೋದಿಲ್ಲ ಅನ್ನೋ ನಿಲುವನ್ನೇ ತಗೊಂಡಿದ್ದಾರೆ. ಕೋರ್ಟ್ ಮೂಲಕ ಮಾಡಲಿಕ್ಕೆ ಈಗ ಜನಗಳು ಕೂಡ ಕೋರ್ಟಿಗೆ ಹೋಗಿ ಡೈರೆಕ್ಷನ್ ಕೊಡಿಸಿದ್ರೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿ ಅದನ್ನು ಕೊಡ್ಬೋದು ಅನ್ನೋ ವಿಷಯ ಬಂದರೆ ಖಂಡಿತವಾಗಿ. ಕೆಲವು ಕೇಸುಗಳು ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಇದು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದು ಕೊಡಲಿಕ್ಕೆ ಬರೋದಿಲ್ಲ ಅನ್ನೋ ಥರನೇ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿವರೆಗೆ. ಸೊ ಮತ್ತೇನಾದರೂ ರೈತರು ಅದ್ರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಡೈರೆಕ್ಷನ್ ಬಂದರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ನಾನು ಸಲೀಸಾಗಿ ಹೇಳ್ಬೋದು ನಾವು ರೆಡಿ ಇದ್ದೇವೆ ಅಂತ. ಬಟ್ ಏನೇ ಆದರೂ ಕೂಡ ಕಾನೂನು ತೊಡಕನ್ನು ನಿವಾರಣೆ ಮಾಡಿಕೊಳ್ಳದೆ ನಾವು ಸುಮ್ಮನೆ ಏನೋ ಇಲ್ಲಿ ಜನನ ಸಮಾಧಾನ ಮಾಡೋಕ್ಕೆ ಒಂದು ಮಾತು ಹೇಳಿ ಆಮೇಲೆ ಅದು ಕಾರ್ಯರೂಪಕ್ಕೆ ತರೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಅದರಿಂದ ನಾವು ಮಾತು ಕೊಟ್ಟು ಏನು ಅರ್ಥ ಇಲ್ದಂಗೆ ಆಗುತ್ತೆ, ಅರ್ಥವಿಲ್ಲದ ಮಾತಾಗುತ್ತೆ. ಸರ್ವರ್ಗಳು ಸಮಸ್ಯೆ ಇಲ್ಲ, ಈಗ ಏನೋ ಒಂದೆರಡು ದಿನ ಒಂದೊಂದು ದಿನ ಏನಾದರೂ ಒಂದೊಂದು ಸಮಸ್ಯೆ ಬರುತ್ತೆ, ಇಲ್ಲ ಅಂತಲ್ಲ. ಅಲ್ಲ, ಭಾಳ ಅಂದರೆ ದಿನಕ್ಕೆ 9,000ದಿಂದ 13,000 ಪ್ರತಿದಿನ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ತಿಂಗಳಲ್ಲಿ ಒಂದು ದಿನ ಯಾವಾಗಾದರೂ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳಿದ್ದನ್ನು ನಾನು ಒಪ್ತೇನೆ, ಆದರೆ ನಾನು ಹೇಳಿದ್ದು ನೀವು ಒಪ್ಕೋಬೇಕು. ಪ್ರತಿದಿನ ಸರಾಸರಿ 9,000ದಿಂದ 13,000 ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಮಧ್ಯದಲ್ಲಿ ಒಂದೊಂದು ದಿನ ಸಮಸ್ಯೆ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಸರಿ ಮಾಡ್ತಾ ಇದ್ದೇವೆ. ಕೆಲವು ಸಮಸ್ಯೆ ಕಂಡು ಬಂದಿದ್ದು ಆಗಲೇ ರಿಪೇರಿ ಮಾಡ್ತಾ ಇದ್ದೇವೆ. ಯಾವಾಗಾದರೂ ತಿಂಗಳಲ್ಲಿ ಒಂದು ದಿನ ಸ್ವಲ್ಪ ಸರ್ವರ್ ರೆಸ್ಪಾನ್ಸಸ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದನ್ನು ದೀರ್ಘಾವಧಿಯಲ್ಲೂ ಕೂಡ ಈ ಸಮಸ್ಯೆ ಬಾರದ ಹಾಗೆ ನಮ್ಮ IT ಸಿಸ್ಟಮನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದು ಮೊನ್ನೆ ಒಂದು ದಿನ ಆ ರೀತಿ ಆಯಿತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಆದರೆ ವಾಸ್ತವನೂ ಏನಿದೆ, ಒಂದು ದಿನಕ್ಕೆ ಸರಾಸರಿ 9,000ರಿಂದ 13,000 ರಿಜಿಸ್ಟ್ರೇಷನ್ ಆಗುತ್ತೆ. ಮಧ್ಯದಲ್ಲಿ ಒಂದೊಂದು ದಿನ ತೊಂದರೆ ಆಗ್ಬೋದು, ನಾನು ಇಲ್ಲ ಅಂತಿಲ್ಲ. ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ನಾವು ಅದನ್ನು ಸಮಸ್ಯೆಯನ್ನು ನಾವು ಅಲ್ಲಗೆಳಿತಾ ಇಲ್ಲ ಅಥವಾ ಕಡೆಗಣಿಸ್ತಾ ಇಲ್ಲ. ಮಾಡ್ತೇವೆ, ಖಂಡಿತ ಮಾಡ್ತೇವೆ. ಮೋಸ್ಟ್ಲಿ ನೋಡೋಣ, ಬಜೆಟಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದು ತೀರ್ಮಾನ ಆದಮೇಲೆ ಮುಂದಿಂದು ಮಾಡ್ತೇವೆ. ಈಗ ನಮ್ಮ ಕಂದಾಯ ಇಲಾಖೆಯಲ್ಲಿ ಜನ ನಮ್ಮ ಕಚೇರಿಗೆ ಭಾಳ ಅಲಿಯೋದು ಈ ದಾಖಲೆಗಳದ್ದು ದೃಢೀಕೃತ ಪತ್ರ ಅಂದರೆ ಸರ್ಟಿಫೈಡ್ ಕಾಪಿ ತಗೊಳ್ಳೋಕ್ಕೆ ತುಂಬ ಅಲಿತಾರೆ. ಒಂದು ಕಡೆ ಆ ದಾಖಲೆ ಸರ್ಟಿಫೈಡ್ ಕಾಪಿ ತಗೊಳ್ಳೋದಕ್ಕೆ ಅರಸಾಹಸ ಆದರೆ, ಇನ್ನೊಂದು ಕಡೆ ಮಧ್ಯವರ್ತಿಗಳು ಅದರಲ್ಲಿ ಮಧ್ಯಪ್ರವೇಶ ಅಂತಲೂ ಜನ ಆರೋಪ ಮಾಡ್ತಾರೆ. ಅದಲ್ಲದೆ ಕೆಲವು ಏನಾಗಿದೆ, ಹಳೆ ದಾಖಲೆಗಳು ಇನ್ನೇನು ಶಿಥಿಲಾವಸ್ಥೆಯಲ್ಲಿದ್ದಾವೆ, ಎಷ್ಟು ದಿನ ಉಳಿತವೆ ಗ್ಯಾರಂಟಿ ಇಲ್ಲ. ಮೂರನೇದು, ಈ ದಾಖಲೆಗಳನ್ನು ತಿದ್ದೋದು ಕೂಡ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲಿ ಮಾಡ್ತಾರೆ. ಆಮೇಲೆ ಕೆಲವು ದಾಖಲೆಗಳು ಕಳೆದೋಗೋದು ಕೂಡ ಇದೆ. ಸೊ ಫೇಕ್ ಮಾಡ್ತಾರೆ, ಫೋರ್ಜರಿ ಮಾಡ್ತಾರೆ. ಪ್ಲಸ್ಸು ದಾಖಲೆಗಳು ಕಳೆದೋಗೋದು ಕೂಡ ತುಂಬ ಕಡೆ ಇದರಿಂದ ಜನಗಳಿಗೆ ಸಮಸ್ಯೆ. ಸೊ ಒಂದು ದಾಖಲೆ ಪಡ್ಕೊಳ್ಳೋಕ್ಕೆ ಅಲೆದಾಟ, ಎರಡನೇದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ದಾಖಲೆ, ಮೂರನೇದು ನಕಲಿ ಫೋರ್ಜರಿ ತಿದ್ದೋದು, ಇವೆಲ್ಲ ಫ್ರಾಡು, ನಾಲ್ಕನೇದು ಏನು ಕಳೆದೋಗುವಂಥದ್ದು. ಇವೆಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಿ ತಾಲೂಕು ಆಫೀಸ್, AC ಆಫೀಸ್, DC ಆಫೀಸಲ್ಲಿರುವ ಎಲ್ಲ ಮೂಲ ಕಡತಗಳನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಎಲ್ಲ ಮೂಲ ದಾಖಲೆಗಳನ್ನು ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸುಮಾರು 67 ಕೋಟಿ ಪುಟಗಳನ್ನು ಇಲ್ಲಿವರೆಗೂ ನಾವು ಸ್ಕ್ಯಾನ್ ಮಾಡಿದ್ದೇವೆ ಇಲ್ಲಿವರೆಗೂ.
ಸೊ ಸ್ಕ್ಯಾನ್ ಮಾಡೋದ್ರಿಂದ ಅನುಕೂಲ ಏನು ಅಂದರೆ ಜನ ಇವುಗಳನ್ನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಸರ್ಟಿಫೈಡ್ ಕಾಪಿ ತಗೋಬೋದು, ಯಾವ ಕಚೇರಿಗೂ ಅಲಿಯೋದು ಬೇಕಾಗಿಲ್ಲ. ಎರಡನೇದು, ಸ್ಕ್ಯಾನ್ ಮಾಡೋದ್ರಿಂದ ಭಾಳ ಹಳೆಯ ರೆಕಾರ್ಡ್ಗಳು ಹಾಳಾಗುವಂಥ ಸ್ಟೇಜಲ್ಲಿರೋನು ಸಂರಕ್ಷಣೆ ಮಾಡಿ ಶಾಶ್ವತವಾಗಿ ಉಳಿಯೋ ಹಂಗೆ ಮಾಡ್ಬೋದು. ಎರಡನೇದು. ಮೂರನೇದು, ಒಂದು ಸತಿ ಸ್ಕ್ಯಾನ್ ಮಾಡಿಬಿಟ್ರೆ ಇನ್ನು ಮುಂದೆ ಅಟ್ಲೀಸ್ಟು ತಿದ್ದೋದಕ್ಕೆ, ಫೋರ್ಜರಿ ಮಾಡೋಕ್ಕೆ, ನಕಲಿ ಮಾಡೋಕ್ಕೆ ಅವಕಾಶ ಬಂದಾಗ್ಬಿಡುತ್ತೆ. ಹಾಗೆ ನಾಲ್ಕನೇದು, ಸ್ಕ್ಯಾನ್ ಮಾಡಿದ ಮೇಲೆ ಕಡತನ ಎತ್ತಿಡೋಕ್ಕೂ ಆಗಲ್ಲ, ಬಚ್ಚಿಡೋಕ್ಕೂ ಆಗಲ್ಲ, ಕಳೆದೋಗೋಕ್ಕೂ ಆಗೋದಿಲ್ಲ. ಈ 4 ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ಭೂ ಸುರಕ್ಷಾ ಯೋಜನೆಯನ್ನು ಮಾಡ್ತಾ ಇದ್ದೇವೆ. 67.5 ಕೋಟಿ ಪುಟಗಳನ್ನು ಸ್ಕ್ಯಾನ್ ಮಾಡಿದ್ದೇವೆ. ಈಗಾಗಲೇ 100 ತಾಲೂಕು, ನೆನ್ನೆಗೆ 100 ತಾಲೂಕಲ್ಲಿ ಸ್ಕ್ಯಾನಿಂಗನ್ನು ಕಂಪ್ಲೀಟ್ ಮಾಡಿದ್ದೇವೆ. 100 ತಾಲೂಕಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಜನ ಸ್ಕ್ಯಾನ್ ಆಗಿರಲಿ ಆಗದೇ ಇರಲಿ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ. ಆನ್ಲೈನಲ್ಲಿ ಭೂ ಸುರಕ್ಷಾ ಆನ್ಲೈನ್ಗೆ ಹೋಗಿ ಅಲ್ಲೇ ಅಪ್ಲೈ ಮಾಡಿದರೆ ಅದರ ಮುಖಾಂತರನೇ ನಾವು ಸರ್ಟಿಫೈಡ್ ಕಾಪಿಯನ್ನು ಅವ್ರಿಗೆ ಫೋನ್ಗೆ ಕಳಿಸ್ಕೊಡ್ತೀವಿ. ಸೊ ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ಸೊ 100 ತಾಲೂಕು ಮುಗಿಸಿದ್ದೇವೆ. ರಾಜ್ಯದಲ್ಲಿ ಎಲ್ಲ ತಾಲೂಕು ಆಫೀಸು AC DC ಆಫೀಸಲ್ಲೂ ಮಾಡ್ತಾ ಇದ್ದೇವೆ. ಇದನ್ನೇ ನೆಕ್ಸ್ಟ್ ಇಯರಲ್ಲಿ ಸರ್ವೆ ಆಫೀಸಲ್ಲಿರೋ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ತೇವೆ. ಹಾಗೆ ನೆಕ್ಸ್ಟ್ ಇಯರಲ್ಲಿ ರಿಜಿಸ್ಟ್ರೇಷನ್ ಆಫೀಸಲ್ಲಿರೋ ಹಳೆ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಮೂಲ ದಾಖಲೆಗಳು ಏನೇನಿದ್ದಾವೆ 100% ಸ್ಕ್ಯಾನಿಂಗನ್ನು ಮುಂದಿನ ವರ್ಷ ಮುಗಿಸೋ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇದರಿಂದ ಜನಕ್ಕೆ ಬಹಳ ಅನುಕೂಲ ಆಗುತ್ತೆ. ಒಂದು, ಬೆರಳ ತುದಿಯಲ್ಲಿ ದಾಖಲೆ ಸಿಗೋದು ಒಂದಾದರೆ, ಇನ್ನೊಂದು ಕಡೆ ಫೋರ್ಜರಿಗಳು ನಿಲ್ಲುತ್ತೆ, ಆಮೇಲೆ ಜನ ಹರಾಸ್ಮೆಂಟ್ ನಿಲ್ಲುತ್ತೆ, ಕಚೇರಿಗಳಿಗೆ ಅಲಿಯೋದು ನಿಲ್ಲುತ್ತೆ, ತಕರಾರುಗಳು, ಲಿಟಿಗೇಷನ್ ನಿಂತೋಗುತ್ತೆ, ಅರ್ಧ ಲಿಟಿಗೇಷನ್ನು. ಇದಕ್ಕೆಲ್ಲ ಒಂದು ಪರಿಹಾರ ಉಪಾಯವಾಗಿ ಭೂ ಸುರಕ್ಷಾ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. 100 ತಾಲೂಕಲ್ಲಿ ಈಗ ಮುಗಿಸಿದ್ದೇವೆ. ಇನ್ನು ಬಾಕಿ ಇರೋದನ್ನು ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೇವೆ. ನಾನು ಮತ್ತೊಮ್ಮೆ ಜನಕ್ಕೆ ಮನವಿ ಮಾಡ್ತೇನೆ, ಸರ್ಟಿಫೈಡ್ ಕಾಪಿ ಬೇಕಾದರೆ ಆನ್ಲೈನಲ್ಲೇ ಅಪ್ಲೈ ಮಾಡಿ ತಗೊಳ್ಳಿ, ನಮ್ಮ ಕಚೇರಿಗಳಿಗೆ ಬರೋ ಅವಶ್ಯಕತೆ ಇಲ್ಲ. ಸರ್, ವಂಶವೃಕ್ಷನೂ ಫೇಕ್ ಆಗ್ತಿರೋದು ಸರ್. ಇದು ವಂಶವೃಕ್ಷ ಈಗ ಏನಿದೆ ಇಲ್ಲ, ಇದರಲ್ಲಿ ಬರೋದಿಲ್ಲ. ಅದು ಏನಾಗುತ್ತೆ, ವಂಶವೃಕ್ಷ ಆ ಕುಟುಂಬದವರೇ ನಮಗೆ ಅಫಿಡವಿಟ್ ಕೊಡ್ತಾರೆ. ಅಫಿಡವಿಟ್ ಬೇಸ್ಡಲ್ಲಿ ನಾವು ಅದನ್ನು ಇಶ್ಯೂ ಮಾಡ್ತೇವೆ. ಅವ್ರದ್ದು ಅಫಿಡವಿಟ್ ತೊಗೊಂಡು ವಿಲೇಜ್ ಅಕೌಂಟೆಂಟು ಮಾಜರ್ ಮಾಡಿಬಿಟ್ಟು ವಂಶವೃಕ್ಷನೇ ಫೇಕ್ ಮಾಡ್ಕೊಂಡು ಹೊರಟಿದ್ರು. ಇಲ್ಲ ಮಾಡೋಕ್ಕೆ ನನ್ನ ಪ್ರಕಾರ ಈಗ ನಾವು ಕೊಡೋ ವಂಶವೃಕ್ಷಗಳು ಎಲ್ಲವೂ ಕೂಡ ಈಗ ಆನ್ಲೈನಲ್ಲಿ ಇರೋದ್ರಿಂದ ಡೈರೆಕ್ಟಾಗಿ ಆನ್ಲೈನಲ್ಲಿ ತೊಗೊಂಡ್ರೆ ಫೇಕ್ ಆಗಲ್ಲ. ಅವರು ಹೋಗ್ಬಿಟ್ಟು ಅದನ್ನು ಪ್ರಿಂಟೌಟ್ ತೊಗೊಂಡು ಅದನ್ನು ಬೇಕಾದರೆ ಫೇಕ್ ಮಾಡ್ಬೋದು. ನಾನು ಎಲ್ಲ ಯಾರೇ ವಂಶವೃಕ್ಷ ಬಳಕೆ ಮಾಡೋರು, ನೀವು ಪೇಪರನ್ನು ತೊಗೊಳ್ಳೋದ್ರ ಬದಲಿಗೆ ಆನ್ಲೈನಲ್ಲಿ ಏನಿದೆ ಅದನ್ನು ನೀವು ರಿಸೀವ್ ಮಾಡಿಕೊಂಡ್ರೆ ಈ ಫೇಕ್ಗಳಿಗೆ ಅವಕಾಶ ಇರೋದಿಲ್ಲ. ಸೊ ನಾನು ಯಾರೇ ಆಗಲಿ ಬಳಕೆ ಮಾಡೋರು, ಅದು ಕೋರ್ಟ್ ಇರ್ಬೋದು ಅಥವಾ ಬ್ಯಾಂಕ್ ಇರ್ಬೋದು, ಅವ್ರಿಗೆ ಮನವಿ ಮಾಡುತ್ತೆ, ನೀವು ವಂಶವೃಕ್ಷ ಬೇಕಾದರೆ ಆನ್ಲೈನಲ್ಲಿ ಚೆಕ್ ಮಾಡಿಬಿಟ್ಟು ಪೇಪರನ್ನು ತೊಗೊಳ್ಳಿ. ಬರೀ ಪೇಪರ್ ಮೇಲೆ ತೊಗೊಂಡ್ರೆ ಸ್ವಲ್ಪ ಅದರಲ್ಲಿ ತಿದ್ದುವಂಥ ಚಾನ್ಸಸ್ ಇರುತ್ತೆ. ಆನ್ಲೈನಲ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ. ಓಕೆ, ಮೀಟಿಂಗ್ ಮಾಡೋಣ.